Welcome to engineering visualization, guys. As I promised, I would make a video on AICT activity which will be conducted by all the students in the VT University. You can see this is an actually the report which has been prepared by the final year students. So this is the first thing what you affects is the circular. So ಏನಂದರೆ ಫಸ್ಟು ನೀವು ಸರ್ಕ್ಯುಲರ್ನ ಅಟ್ಯಾಚ್ ಮಾಡಬೇಕು. ಸೊ ಈ ರೀತಿ ಸರ್ಕ್ಯುಲರಲ್ಲಿ ಮೆನ್ಷನ್ ಮಾಡಿರ್ತಾರೆ ಏನೇನು ಮಾಡಬೇಕು ಎಷ್ಟೆಷ್ಟು ಪಾಯಿಂಟ್ಸ್ ಅಂತ. ಸೊ ಅದಾದಮೇಲೆ ಏನು ಮಾಡಿದರೆ ಕಾಂಟ್ರಿಬ್ಯೂಷನ್ ಅವ್ರು ಏನದ್ರ ಬಗ್ಗೆ ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡಿದರೆ ಅಂತ ಇದೆ ಇಲ್ಲಿ ಏನು ಕಾಂಟ್ರಿಬ್ಯೂಷನ್ ಸ್ವಚ್ಛ ಭಾರತ್ ರಿಲೇಟೆಡು. ಫಸ್ಟು ನೀವು ಕಾಲೇಜಿಂದ ಈ ರೀತಿ ಲೆಟ್ರ್ ತೊಗೋಬೇಕು. ಯಾಕಂದರೆ ನೀವು ಯಾರ್ದ ಮುಖಾಂತರ ಆ್ಯಕ್ಟಿವಿಟಿನ ಕಂಡಕ್ಟ್ ಮಾಡ್ತಿದ್ರಲ್ಲ ಅವ್ರಿಗೆ ಈ ರೀತಿ ಲೆಟ್ರ್ ಬರೀಬೇಕು. ಓಕೆನಾ. ಸೊ ಈ ವಿಡಿಯೋನ ಲಾಸ್ಟ್ ಗಂಟ ನೋಡಿ, ನಾನು ಡೀಟೇಲಾಗಿ ಹೇಳ್ತೀನಿ. ಆಮೇಲೆ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ಸೊ ಈ ರಿಪೋರ್ಟ್ನ ಡೌನ್ಲೋಡ್ ಮಾಡಿ. ದಿಸ್ ಈಸ್ ದ ಅಟೆಂಡೆನ್ಸ್ ಸರ್ಟಿಫಿಕೇಟ್. ಇದು ಅಟೆಂಡೆನ್ಸ್ ಶೀಟು. ಯಾಕಂದರೆ ಒಂದು ಆ್ಯಕ್ಟಿವಿಟಿನ 2 ವೀಕ್ಸ್ ಮಾಡಬೇಕು. ಸೊ ಅಟೆಂಡೆನ್ಸ್ ಶೀಟ್ ನೋಡಿ, ಪ್ರತಿ ವೀಕ್ ಇದೆ ಇಲ್ಲಿ. ಸೊ ಎಲ್ಲ ಸ್ಟೂಡೆಂಟ್ಸ್ ಏನು ಆ್ಯಕ್ಟಿವಿಟಿ ಮಾಡಿದ್ದಾರೆ, ಅವರ ಸಿಗ್ನೇಚರು, ಡ್ಯೂರೇಷನ್ನು, ಟೈಮ್ ಎಲ್ಲ ಇದೆ. ಸೊ ನೆಕ್ಸ್ಟು ಫೈನಲ್ ಆಗಿ ಬಂದು ಸರ್ಟಿಫಿಕೇಟ್. ಆ ಪರ್ಟಿಕ್ಯುಲರ್ ಏನು ಆ್ಯಕ್ಟಿವಿಟಿ ಮಾಡಿದ್ದೀರಾ ಅದು ಸರ್ಟಿಫಿಕೇಟ್ನ ನೀವು ಪರ್ಟಿಕ್ಯುಲರ್ ಆರ್ಗನೈಸೇಷನಿಂದ ಇದೊಂದು NGA ವಿಚ್ ಈಸ್ ಅಂಡರ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಓಕೆ, ಮಾರ್ಷಲ್ ಅಂತ ಇಲ್ಲಿ ಅವರು ಮಾಡಿದ್ದಾರೆ. ಸೇಮ್ ಇದೇ ರೀತಿ ಡೀಟೇಲ್ಸ್ ನೋಡಿ. ಸೊ 14 ಡೇಸ್ ಅಂದರೆ ದಿಸ್ ಇಸ್ ದ ಡೀಟೇಲ್ಸ್ ಆಫ್ ವರ್ಕ್ ಕ್ಯಾರಿಡ್ ಔಟ್. ಸೊ ಈಚ್ ಡೇದು ಏನೇನು ಮಾಡಿದ್ದಾರೆ, ಸ್ವಚ್ಛ ಭಾರತ್ ಅಂದರೆ ಕ್ಲೀನಿಂಗ್ ಆಫ್ ದ ಸ್ಕೂಲ್ಸು, ಅದರಲ್ಲಿ ಏನೇನು ಪರ್ ಡೇ ಏನೇನು ಮಾಡಿದ್ದೀರಾ ಅಂತ ಅವರು ಡೀಟೇಲಾಗೆ ಈ ರಿಪೋರ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇದೇ ರೀತಿ ಈ ಚಾನಲ್ ಏನಂದರೆ ಕರೆಕ್ಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಗಾಯ್ಸ್. ಯಾಕಂದರೆ ಭಾಳ ಯೂಟ್ಯೂಬ್ ಚಾನಲ್ ನೋಡಿದ್ದೀನಿ. ಸೊ ವಿಡಿಯೋಲಿ ಅವರು ಫೋಟೋ ಮಾತ್ರ ಏನೋ ಹಾಕಿರ್ತಾರೆ, ಇನ್ಫಾರ್ಮೇಷನ್ ಏನೂ ಇರಲ್ಲ. ಸೊ ಆ ರೀತಿ ಏನೂ ಆಗಲ್ಲ ಇಲ್ಲಿ. ಸೊ ಕರೆಕ್ಟ್ ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋಲಿ ಸಿಗುತ್ತೆ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕ್ಲಾಸ್ಮೇಟ್ಸು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಏಕೆಂದರೆ ಇದು AICT ಆ್ಯಕ್ಟಿವಿಟಿ ಬಂದು ಎಲ್ಲರೂ ಮಾಡಬೇಕು. ಫಸ್ಟ್ ಸೆಮಿಸ್ಟ್ರಿಂದ ಹಿಡಿದು 8th ಸೆಮ್ಮವರು ಎಲ್ಲರೂ ಈ 5 ಆ್ಯಕ್ಟಿವಿಟಿನ ಮಾಡಲೇಬೇಕು. ಡಿಪ್ಲೊಮಾದವರಾಗಿದ್ದರೆ 4 ಮಾಡಬೇಕು. ಬೇರೆ ಯೂನಿವರ್ಸಿಟಿಯಿಂದ VTಗೆ ಬಂದರೆ 5th ಸೆಮ್ಗೆ ಬಂದರೆ ಅವರು 3 ಮಾಡಬೇಕು. ಸೊ ಈಚ್ ಆ್ಯಕ್ಟಿವಿಟಿ ಶುಡ್ ಬಿ ಕ್ಯಾರಿಡ್ ಫಾರ್ 2 ವೀಕ್ಸ್ ಆ್ಯಂಡ್ ಈಚ್ ಆ್ಯಕ್ಟಿವಿಟಿ ವಿಲ್ ಬಿ ಫಾರ್ 20 ಮಾರ್ಕ್ಸ್. ಸೊ ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಫೈನಲ್ ಇಯರು ಅವರು ಆ್ಯಕ್ಟಿವಿಟಿ ಕ್ಯಾರಿಡ್ ಔಟ್ ಮಾಡಿರೋದು ನೋಡಿ. ಪ್ರತಿ ಡೇದು ಇದೆ, ಡೇ 1ಇಂದ ಡೇ 14ವರೆಗೆ ಏನೇನು ಮಾಡಿದರೆ ಡೀಟೇಲಾಗಿ ಅವರು ಈ ರಿಪೋರ್ಟಲ್ಲಿ ನೀವು ನೋಡ್ಬೋದು. ಓಕೆನಾ. ಈ ರೀತಿ ನೀವು ರಿಪೋರ್ಟ್ನ ಪ್ರಿಪೇರ್ ಮಾಡಬೇಕು. ಓಕೆನಾ. ನೆಕ್ಸ್ಟು ನೋಡಿ, ಗ್ಯಾಲರಿಲಿ ನೀವು ಫೋಟೋಸ್ನ ಈ ರೀತಿ ಎಲ್ಲ ಹಾಕ್ಬೋದು. ಓಕೆ, ಸೇಮ್ ಅದೇ ರೀತಿ ಆ್ಯಕ್ಟಿವಿಟಿ 2ದು ತೋರಿಸ್ತೀನಿ. ಯಾಕಂದರೆ ಅವರು ಲಾಸ್ಟ್ ಇಯರು 3 ಆ್ಯಕ್ಟಿವಿಟೀಸ್ ಮಾಡಬೇಕಾಗಿತ್ತು. ಯಾಕಂದರೆ ಅವರು ಕೊರೋನಾ ಬ್ಯಾಚ್, ಅದರಿಂದ ಅವ್ರಿಗೆ ಬರೀ 3 ಆ್ಯಕ್ಟಿವಿಟೀಸ್ ಇತ್ತು. ಆದರೆ ಇವಾಗಿರೋ ಫೈನಲ್ ಇಯರ್ ಇರ್ಬೋದು, ಸಬ್ಸಿಕ್ವೆಂಟ್ ಇಯರ್ಸ್ ಸ್ಟೂಡೆಂಟ್ಸ್ ನೀವೆಲ್ಲ 5 ಆ್ಯಕ್ಟಿವಿಟಿ ಕಂಪಲ್ಸರಿ ಮಾಡಲೇಬೇಕು. ಓಕೆನಾ. ಸೊ ನೋಡಿ, ಈ ಸರ್ವೆ ರಿಪೋರ್ಟ್ ಅವರು ಪ್ರಿಪೇರ್ ಮಾಡಿದ್ದಾರೆ. ಏನೇನು ಕಾಂಟ್ಯಾಕ್ಟ್ ನಂಬರ್ಸ್ ತಗೊಂಡು ಅವ್ರಿಗೆ ಸ್ವಚ್ಛ ಭಾರತ್ ರಿಲೇಟೆಡಾಗಿ ಇನ್ಫಾರ್ಮೇಷನ್ ಕೊಡೋದು, ಅವ್ರಿಗೆ ಗೊತ್ತು ಮಾಡಿಸೋದು, ಕ್ಲೀನಿಂಗ್ ಯಾವ ರೀತಿ ಇದು ಮಾಡಬೇಕು ಎಲ್ಲ ಪ್ರತಿಯೊಂದು ಅವರು ಮಾಡಿದ್ದಾರೆ. ನೆಕ್ಸ್ಟು ಚಾಪ್ಟರ್ 2 ಏನು ಮಾಡಿದ್ದಾರೆ ಇಲ್ಲಿ, ಎನ್ಹಾನ್ಸಿಂಗ್ ದ ಗುಡ್ ರಿಸಲ್ಟ್ ಆ್ಯಂಡ್ ಎನ್ಹಾನ್ಸ್ ದೇರ್ ಎನ್ರೋಲ್ಮೆಂಟ್ ಇನ್ ಹೈಯರ್ ಟೆಕ್ನಿಕಲ್ ಎಜುಕೇಷನ್. ಇಲ್ಲಿ ಬಂದು ಏನು ಮಾಡಿದ್ದಾರೆ, ಎಜುಕೇಷನ್ ರಿಲೇಟೆಡಾಗಿ ವರ್ಕ್ ಮಾಡಿದ್ದಾರೆ. ಫಸ್ಟ್ ಬಂದು ಲೆಟ್ರೇಡ್ ಫ್ರಮ್ ದ ಕಾಲೇಜ್. ಓಕೆ, ಈ ರೀತಿ ಫಸ್ಟ್ ಲೆಟ್ರೇಡ್ ತೊಗೋಬೇಕು. ಸೆಕೆಂಡ್ ಅಟೆಂಡೆನ್ಸ್ ಶೀಟು 14 ಡೇಸ್ದು. ಓಕೆನಾ. ಈ ರೀತಿ ನೀವು ಪ್ರಿಪೇರ್ ಮಾಡಬೇಕು. ನೆಕ್ಸ್ಟು ಥರ್ಡ್ ಒನ್ ಬಂದು ಸರ್ಟಿಫಿಕೇಟ್ ತೊಗೊಳ್ಬೇಕು ನೀವು. ಸೊ ಪರ್ಟಿಕ್ಯುಲರ್ ಏನು ಆ್ಯಕ್ಟಿವಿಟಿ ಮಾಡಿದ್ದೀರಲ್ಲ 14 ಡೇಸ್ದು, ಯಾವ ಡೇಟಿಂದ ಯಾವ ಡೇಟ್ವರೆಗೆ ಎಷ್ಟು ಜನ ಸ್ಟೂಡೆಂಟ್ ಇದ್ದಾರೆ, ಏನು ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡಿದ್ದಾರೆ, ಯಾವ ಕಾಲೇಜವರು ಏನು ಅಂತ ಪ್ರತಿಯೊಂದು ಅದರಲ್ಲಿ ಮೆನ್ಷನ್ ಆಗಿರಬೇಕು. ಓಕೆನಾ. ಸೊ ನೋಡಿ, ಸೇಮ್ ಅದೇ ರೀತಿ ಇದರಲ್ಲೂ ಕೂಡ 14 ಡೇಸು ಡೀಟೇಲ್ ಇದೆ. ಸೊ ಪ್ರತಿ ದಿವಸ ಏನೇನು ಮಾಡಿದ್ರು, ಸ್ಕೂಲಲ್ಲಿ ಏನೇನು ಅವರು ಹುಡುಗರಿಗೆ ಕಳಿಸಿದ್ರು, ಅಥವಾ ವಿಲೇಜಲ್ಲಿರೋ ಜನರಿಗೆ ಅವ್ರು ಏನು ಕಳಿಸಿದ್ರು, ಅಥವಾ ಅದ್ರ ಬಗ್ಗೆ ಅರಿವು ಇರ್ಬೋದು. ಸೊ ಯಾವ ರೀತಿ ಅವರು ಡೀಟೇಲಾಗಿ ಮಾಡಿದ್ದಾರೆ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗ್ತಾಯಿದೆ. ಯಾಕೆಂದರೆ ಈ VTU ಆ್ಯಕ್ಟಿವಿಟಿ ಭಾಳ ಇಂಪಾರ್ಟೆಂಟು. ಸೊ ಅವರು ಮೇ ಬಿ ಫಸ್ಟ್ ಇಯರ್ ಇರ್ಬೋದು, ಸೆಕೆಂಡ್ ಇಯರ್ ಇರ್ಬೋದು, ಥರ್ಡ್ ಇಯರ್ ಅಥವಾ ಫೈನಲ್ ಇಯರು ಇವರು ವೆಕೇಷನ್ ಟೈಮಲ್ಲಿ ಮಾಡ್ಬೋದು. ಓಕೆನಾ. ವೆಕೇಷನ್ ಟೈಮ್ ಬರುತ್ತಲ್ಲ, ಇನ್ ಬಿಟ್ವೀನ್ ಎಕ್ಸಾಮ್ಸ್ ಆದಮೇಲೆ. ಸೊ 15 ಡೇಸ್ ಆದ ಒಂದೊಂದು ಆ್ಯಕ್ಟಿವಿಟಿನ ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ಡೇ ವೈಸ್ ನೋಡಿ, ಪ್ರತಿಯೊಂದು ಡೀಟೇಲ್ಸು ಈ ವಿಡಿಯೋದಲ್ಲಿ ಸಿಗ್ತಾಯಿದೆ. ಸೊ ಈ ರಿಪೋರ್ಟ್ನ ನಾನು ಗಾಯ್ಸ್ ಈ ಪರ್ಟಿಕ್ಯುಲರ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಸೊ ಲಿಂಕು ಕೊಡ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ,
ಲೈಕ್ ಬಟನ್ ಪ್ರೆಸ್ ಮಾಡಿ. ಸೊ ಇದೇ ರೀತಿ ವೀಡಿಯೋಸ್, ಅಪ್ಡೇಟ್ಸ್ ಇರ್ಬೋದು, ರಿಸಲ್ಟ್ಸ್ ಇರ್ಬೋದು, ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮ್ ಇರ್ಬೋದು, ಟೈಮ್ ಟೇಬಲ್ ಇರ್ಬೋದು, ಸ್ಕಾಲರ್ಶಿಪ್ ರಿಲೇಟೆಡ್ ಇರ್ಬೋದು, ಎಲ್ಲ ಡೀಟೇಲ್ಸ್ ರಿಲೇಟೆಡ್ ಟು VTU ಯೂನಿವರ್ಸಿಟಿ ನಾನು ಕೊಡ್ತೀನಿ. ಸೊ ಈ ಚಾನಲ್ನ ಫಾಲೋ ಮಾಡಿ. ಸೊ ನೋಡಿ, ಈ ರಿಲೇಟೆಡ್ ಎಲ್ಲ ರೀತಿ ಅವರು ವರ್ಕ್ ಮಾಡಿದ್ದಾರೆ. ಸೊ ಸೇಮ್ ನೀವು ನೋಡಿ, ಸರ್ವೆ ರಿಪೋರ್ಟು ತೊಗೊಂಡಿದ್ದಾರೆ, ಏನು ಯಾರ್ಯಾರಿಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಯಾರಿಗೆ ಅರಿವು ಮೂಡಿಸಿ. ಇದರಲ್ಲಿ ಏನಂದರೆ, ಸೊ ಸೋಷಿಯಲ್ ರಿಲೇಟೆಡ್ ಆಗಿ ಏನು ಚೇಂಜಸ್ನ ತರ್ಬೋದು ಅವ್ರ ಕಡೆಯಿಂದ, ಏನೇನು ಇದರಲ್ಲಿ ನೋಡಿ, ಇದು ಟೂರಿಸಮ್ ಪ್ರಮೋಷನ್ ಇನೋವೇಟಿವ್ ಅಪ್ರೋಚ್ ಅಂತ ಥರ್ಡ್ ಆ್ಯಕ್ಟಿವಿಟಿ. ಇದರಲ್ಲೂ ಸೇಮ್ ಅದೇ ರೀತಿ ಪ್ರೊಸೀಜರ್. ಫಸ್ಟು ಲೆಟ್ರೇಟ್ ತೊಗೋಬೇಕು ಕಾಲೇಜಿಂದ ಥ್ರೂ ಪ್ರಿನ್ಸಿಪಲಿಂದ, ನೆಕ್ಸ್ಟು ಅಟೆಂಡೆನ್ಸ್ ಶೀಟು, ನೆಕ್ಸ್ಟು ಸರ್ಟಿಫಿಕೇಟ್. ಅದಾದಮೇಲೆ ಡೇ ವೈಸ್ ಆ್ಯಕ್ಟಿವಿಟಿ, ಡೇ 1ಇಂದ ಡೇ 14ವರೆಗೆ ಏನೇನು ಆ್ಯಕ್ಟಿವಿಟಿ ಮಾಡಿದ್ದಾರೆ, ಸೊ ಫುಲ್ ಡೀಟೇಲಾಗಿ ಇದರಲ್ಲಿದೆ. ಸೊ ರಿಪೋರ್ಟ್ನ ನಾನು ಅಪ್ಲೋಡ್ ಮಾಡಿದ್ದೇನಾಗುತ್ತೆ, ನಿಮಗೂ ಈಸಿ ಪ್ರಿಪೇರ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ? ಓಕೆ, ಇದು ಮೇ ಬಿ ಭಾಳ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಇದರಿಂದ. ಓಕೆ, ಸೊ ಸರ್ಟಿಫಿಕೇಟು ನೋಡಿ. ಸೊ ಮಾರ್ಷಲಿಂದ ಮಾಡಿದ್ದಾರೆ, ಎಷ್ಟು 20 ಸ್ಟೂಡೆಂಟ್ಸು, ಏನೇನು ಆ್ಯಕ್ಟಿವಿಟಿ ಡೀಟೇಲಾಗಿ ಡೇ ವೈಸ್. ಓಕೆನಾ? ಸೇಮ್ ನೀವು ಇದೇ ರೀತಿ ನಿಮ್ಮ ರಿಪೋರ್ಟ್ನ ಪ್ರಿಪೇರ್ ಮಾಡಬೇಕು. ಯಾಕಂದರೆ ಫೈನಲ್ 8th ಸೆಮ್ಮಲ್ಲಿಗೆ ಬಂದಾಗ, ಸೊ ಈ ರಿಪೋರ್ಟ್ ಇರೋದನ್ನ ನಾವು VTಗೆ ಅಪ್ಲೋಡ್ ಮಾಡಬೇಕು. AICTಯಿಂದ ಒಂದು ಪೋರ್ಟಲ್ ಕೊಡ್ತಾರೆ, ಅಲ್ಲಿ ನಾವು ಪ್ರತಿಯೊಬ್ಬರು ಸ್ಟೂಡೆಂಟಾಗಿ ಸಪ್ರೇಟಾಗಿ 5 ಆ್ಯಕ್ಟಿವಿಟಿನ ತೋರಿಸಿ ಅಪ್ಲೋಡ್ ಮಾಡಬೇಕು. ಆಮೇಲೆ ಅಪ್ಲೋಡ್ ಮಾಡಾದ್ಮೇಲೆ ಏನು ರಿಪೋರ್ಟ್ ಬರುತ್ತೆ ನೋಡಿ, ಅದನ್ನು VTU ಯೂನಿವರ್ಸಿಟಿಗೆ ಕಳಿಸ್ಬೇಕು ಕಂಪಲ್ಸರಿ. ನಾವೇನಾದ್ರು ಕಳಿಸಿಲ್ಲ ಕಾಲೇಜಿಂದ ಅಂದರೆ, ಸೊ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಅದು ವಿತ್ಹೋಲ್ಡ್ ಆಗುತ್ತೆ. ಅಂದರೆ ಸೊ ಎಲ್ಲಿಗಂಟ ನೀವು ಈ ಆ್ಯಕ್ಟಿವಿಟಿನ ಮಾಡಲ್ವೋ ಅಲ್ಲಿಗಂಟ ಅವರು ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ನ ನಿಮಗೆ ಕೊಡೋಲ್ಲ. ಸೊ ಇದರಿಂದ ನಿಮಗೇನು ಗ್ರೇಡು ಸಿಗೋಲ್ಲ, ಮಾರ್ಕ್ಸು ಸಿಗೋಲ್ಲ. ಆದರೆ ಇದೇನಂದರೆ ಇದು ಕಂಪಲ್ಸರಿ. ಇದರಿಂದ ಏನು ಉಪಯೋಗ ಅಂದರೆ, ಆ್ಯಕ್ಟಿವಿಟೀಸಿಂದ ನಿಮಗೊಂದು ಸೋಷಲ್ ಅವೇರ್ನೆಸ್ ಬರಲಿ ಅಂತ. ಸೊ ನಿಮ್ಮ ಆ್ಯಸ್ ಎ ಇಂಜಿನಿಯರು ನೀವು ಕೂಡ ಒಂದು ಅವೇರ್ನೆಸ್ ಬರಲಿ, ನೀವು ಕೂಡ ಒಂದು ರೀತಿ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಐದರ್ ಇಟ್ ಕ್ಯಾನ್ ಬಿ ಟೆಕ್ನಿಕಲಿ, ಆರ್ ಇಟ್ ಕ್ಯಾನ್ ಬಿ ಕ್ಲೀನಿಂಗ್, ಆರ್ ಇಟ್ ಕ್ಯಾನ್ ಬಿ ಕ್ರಿಯೇಟಿಂಗ್ ಅವೇರ್ನೆಸ್, ಆರ್ ಯು ಕ್ಯಾನ್ ಟೂರಿಸಮ್ ಪ್ರಮೋಷನ್. ಯಾಕಂದರೆ ಭಾಳ ಕಡೆ ನಮ್ಮ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಒಳ್ಳೊಳ್ಳೆ ಟೂರಿಸಮ್ ಪ್ರಮೋಷನ್ಸ್ ಪ್ಲೇಸಸ್ಗಳಿರುತ್ತೆ. ಅದನ್ನೆಲ್ಲ ಹೇಗೆ ನಾವು ಮತ್ತೆ ಅದನ್ನೇ ಎನ್ರೀಚ್ ಮಾಡ್ಬೋದು. ಯಾಕಂದರೆ ಅದರಿಂದ ಸೊ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೂ ಉಪಯೋಗ ಆಗುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾಗೂ ಉಪಯೋಗ ಆಗುತ್ತೆ. ಸೊ ಈ ರೀತಿ ನೀವು ಮಾಡೋದ್ರಿಂದ ಒಂದಲ್ಲ ಒಂದು ರೀತಿ ಏನು ಮಾಡ್ತೀರ, ನೀವು ಕಮ್ಯುನಿಟಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನೋಡಿ, ಇಲ್ಲಿ ಒಂದು ಲೇಕ್ನ ಅವರು ಕ್ಲೀನ್ ಮಾಡಿದ್ದಾರೆ. 1885 ಲೇಕ್ದು, ತುಂಬ ಹಳೆ ಲೇಕು, ನೋಡೋಕ್ಕೂ ಚೆನ್ನಾಗಿದೆ. ಅದರಲ್ಲಿ ಹೋಗಿ ಕ್ಲೀನಿಂಗ್ ಮಾಡಿದ್ದಾರೆ. ಅಲ್ಲಿ ಯಾವ ರೀತಿ ಟೂರಿಸಮ್ ಬರೋ ರೀತಿ ಇದು ಮಾಡಿ. ಯಾಕಂದರೆ ಬೆಂಗಳೂರಲ್ಲಿ ಹೋಗ್ತಾ ಈ ಲೇಕ್ಗಳೇ ಕಡಿಮೆ ಆಗ್ತಾಯಿದೆ. ಸೊ ಒಂದಲ್ಲ ಒಂದು ರೀತಿ ನಾವು ಈ ಲೇಕ್ಗಳನ್ನ ಪ್ರಿಸರ್ವ್ ಮಾಡಬೇಕು, ಕ್ಲೀನಾಗಿ ಮಾಡಬೇಕು. ಸೊ ಇದರಿಂದ ಅಂಡರ್ಗ್ರೌಂಡ್ ವಾಟರು ಇಂಪ್ರೂವ್ ಆಗುತ್ತೆ. ಸೊ ಒನ್ ಆರ್ ದ ಅದರ್ ವೇ ಇಟ್ ಕ್ಯಾನ್ ಹೆಲ್ಪ್ಫುಲ್ ಫಾರ್ ದ ಸೊಸೈಟಿ. ಸೊ ನೋಡಿ, ಈ ರೀತಿ ನೀವು ಒಂದು ಇದನ್ನು ಕ್ರಿಯೇಟ್ ಮಾಡಬೇಕು. VTU ಸ್ಟೂಡೆಂಟ್ಸ್ ಆ್ಯಕ್ಟಿವಿಟಿ ಪಾಯಿಂಟ್ ಪ್ರೋಗ್ರಾಮ್ ಅಂತ ಒಂದು ಬ್ಯಾನರ್ ಮಾಡ್ಕೊಳ್ಳಿ, ಚಿಕ್ಕದು A4 ಸೈಜ್ದು. ಯಾಕಂದರೆ ನೀವು ಫೋಟೋಸ್ ತೆಗಿತೀರಲ್ಲ, ಆವಾಗ ಇದು ಬೇಕಾಗುತ್ತೆ. ಯಾವಾಗಲೂ ಈ ರಿಪೋರ್ಟ್ ಮಾಡಬೇಕಂದ್ರೆ ನೀವು ಭಾಳ ಫೋಟೋಸ್ಗಳು ಮತ್ತು ವೀಡಿಯೋಸ್ಗಳನ್ನ ತೆಗಿಬೇಕು. ಸೊ ತೆಗೆದ್ರಿಂದ ಏನಾಗುತ್ತೆ, ನಿಮಗೆ ಆರಾಮಾಗಿ ನೀವು ರಿಪೋರ್ಟ್ ಮಾಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಓಕೆನಾ? ಯಾಕಂದರೆ ಭಾಳ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರಲ್ಲ, ಲಾಸ್ಟಲ್ಲಿ ಅವರು ಹರಿಬರಿಲಿ ಮಾಡ್ತಾರೆ, ಇದರಿಂದ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ನೀವು ಮಾಡ್ತಿರೋ ವರ್ಕ್ನ ಕರೆಕ್ಟಾಗಿ ಮಾಡಿ. ಸೊ ನಿಮಗೆ ಇಲ್ಲಿ ಕರೆಕ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಗೈಸ್. ಸೊ ನೀವೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಕ್ಲಾಸ್ಮೇಟ್ಸ್ಗೆ ಸೊ ಶೇರ್ ಮಾಡಿ. ಸೊ ಅದರಿಂದ ಅವ್ರಿಗೂ ಒಂದಿಲ್ಲ ಒಂದು ರೀತಿ ಇದು ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ನೋಡಿ, ಫೈನಲಾಗಿ ಕನ್ಕ್ಲೂಷನ್ ಬರೆದಿದ್ದಾರೆ. ಸೊ ಏನೇನು ಆ್ಯಕ್ಟಿವಿಟಿಲಿ ಏನೇನು ಬರೆದಿದ್ದಾರೆ, ಓವರಾಲ್ ಆಗಿ ಇದರಿಂದ ಅವ್ರಿಗೆ ಏನು ಹೆಲ್ಪ್ ಆಗಿದೆ, ಸೊ ಸೊಸೈಟಿಗೆ ಯಾವ ರೀತಿ ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಸೊ ಬಂದಿದೆ. ಇಟ್ಸ್ ನಥಿಂಗ್ ಬಟ್ ಈ ಥ್ರೂ ಆ್ಯಕ್ಟಿವಿಟೀಸ್ ಸೋಷಿಯಲಿ ಕ್ರಿಯೇಟಿಂಗ್ ಅವೇರ್ನೆಸ್. ಸೊ ವಾಟ್ ವಿ ಕ್ಯಾನ್ ಡೂ ಫಾರ್ ದ ಸೊಸೈಟಿ, ವಾಟ್ ವಿ ಕ್ಯಾನ್ ಡೂ ಫಾರ್ ದ ಪೀಪಲ್, ವಾಟ್ ವಿ ಕ್ಯಾನ್ ಡೂ ಫಾರ್ ದ ಕಮ್ಯುನಿಟಿ, ಲೈಕ್ ದಟ್ ಇಟ್ ಈಸ್ ಗಿವನ್. ಸೊ ನೋಡಿ, ಈ ರೀತಿ ಬ್ಯಾನರ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಆಗಿ. VTU ಸ್ಟೂಡೆಂಟ್ ಆ್ಯಕ್ಟಿವಿಟಿ ಪ್ರೋಗ್ರಾಮ್ ಅಂತ ಹಾಕಿ, ನಿಮ್ಮ ಕಾಲೇಜ್ ಲೋಗೋ, VTU ಲೋಗೋ ಹಾಕಿ ಫೋಟೋ ತೆಗೀರಿ. ಇದರಿಂದ ಏನಾಗುತ್ತೆ, ಅಥೆಂಟಿಕೇಷನ್ ಆಗುತ್ತೆ, ನೀವು ಅಲ್ಲಿ ಹೋಗಿ ಆ್ಯಕ್ಟಿವಿಟಿ ಮಾಡಿ ಫೋಟೋಸ್ ತಗೊಂಡಿದ್ದೀರಾ ಅಂತ. ಓಕೆ, ನೀವೇನು ಫೋಟೋ ತೊಗೊಂಡಿಲ್ಲ, ಏನೂ ರೆಕಾರ್ಡಿಂಗ್ ಮಾಡಿಲ್ಲ ಅಂದರೆ, ಸೊ ಯು ಆರ್ ನಾಟ್ ಏಬಲ್ ಟು ಕ್ರಿಯೇಟ್ ದ ರೆಕಾರ್ಡ್. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಆಲ್ ವಾಚಿಂಗ್, ಥ್ಯಾಂಕ್ ಯು ಆಲ್.